ಎಲ್ರಿಗೂ ನಮಸ್ಕಾರ. ಬೇಸಿಗೆ ರಜಾ ಇದೆ, ಮಕ್ಕಳೆಲ್ಲ ಮನೇಲಿರ್ತಾರೆ. ಅವ್ರಿಗೆ ಮನೆಯಲ್ಲೇ ಶುಚಿಯಾಗಿ ತುಂಬ ರುಚಿಯಾಗಿರೋ ಅಂಥ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸುಲಭನಾದ ವಿಧಾನ. ಒಂದು ವಿಶೇಷ ಅಂತಂದರೆ, ಯಾರಿಗೆ ಸಕ್ಕರೆ ಆಗಲ್ಲ ಅಥವಾ ಸಕ್ಕರೆ ಬೇಡ ಅಂತ ನಿರ್ಧಾರ ಮಾಡಿರ್ತಾರೆ, ಅವರು ಬೆಲ್ಲನ ಹಾಕಿ ಮಾಡೋ ಅಂಥದ್ದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ದಪ್ಪ ತಳದ ಬಾಣಲೆಗೆ 1.5 ಲೀಟ್ರಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಹಾಲನ್ನು ನೀವು ತಗೋತೀರಿ ಅದನ್ನು ಉಪಯೋಗಿಸ್ಕೋಬೋದು. ಈಗ ಮೊದಲನೇದಾಗಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಬಿಡೋಣ. ಅಂದರೆ ಉಕ್ಕು ಬರೋ ತನಕ ಚೆನ್ನಾಗಿ ಕಾಯಿಸ್ಕೋಬೇಕು. ಅದು ತುಂಬ ಮುಖ್ಯವಾದ ಅಂಶ. ಇಲ್ಲಿ ನಾನು ಒಂದು 10 ಗೋಡಂಬಿ, 10 ಬಾದಾಮಿನ ಈಗಾಗಲೇ ಹಾಲಲ್ಲಿ ಒಂದು ಸುಮಾರು 4 ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ಬಾದಾಮಿದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇರೋ ಹಾಲನ್ನು ಹಾಕ್ಕೊಂಡು ತುಂಬಾ ನುಣ್ಣಿಗೆ ರುಬ್ಕೋಬೇಕು. ಈ ರೀತಿಯಾಗಿ ಇದು ತುಂಬ ಮುಖ್ಯವಾದ ಅಂಶ. ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಬಿಡೋಣ. ಇದು ಒಂದು ತಯಾರಿ ಮಾಡಿಕೊಂಡು ಆಗಿದೆ. ಈಗ ನಮ್ಮ ಹಾಲು ಕಾಯ್ತಾ ಇದೆ. ನಿಧಾನಕ್ಕೆ ಕೈ ಆಡಿಸ್ಕೋತಾ ಇರಬೇಕು, ತಳ ಹತ್ತಬಾರ್ದು. ಚೆನ್ನಾಗಿ ಕಾಯ್ತಾ ಇರೋ ಅಷ್ಟರೊಳಗೆ ನಾವಿಲ್ಲಿ ಬೆಲ್ಲನ ತಗೋತಾ ಇರೋದ್ರಿಂದ ಸುಮಾರು ಒಂದು ಸಣ್ಣ ಕಪ್ನಷ್ಟು, ಅಂದರೆ ಮೆಷರಿಂಗ್ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲನ ನಾನು ತೊಗೊಂಡಿದ್ದೀನಿ. ಇಷ್ಟು ಸಿಹಿ ಸಾಕಾಗತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೂ ಒಂದು 2-3 ಸ್ಪೂನ್ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಇದು ಮೆಷರಿಂಗ್ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲನ ತುರಿದು ಇಟ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸಕ್ಕರೆ ಕೂಡ ಬಳಸ್ಬೋದು. ಈಗ ಹಾಲು ಚೆನ್ನಾಗಿ ಕಾಯ್ತಾ ಇದೆ, ಉಕ್ಕು ಬಂದಿದೆ, ಕೆನೆ ಕೂಡ ಮೇಲ್ಗಡೆ ಬರ್ತಾ ಇದೆ. ಆ ಕೆನೆನ ಹಾಗೇ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಮಧ್ಯದಲ್ಲಿ ನಾನು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಕಲರು ಬರುತ್ತೆ. ಹಾಗೆ ಅದು ಆ ಬಿಸಿ ಹಾಲಲ್ಲಿ ಕಲರ್ ಬಿಟ್ಕೋತಾ ಹೋಗುತ್ತೆ. ಈಗ ಸೈಡಲ್ಲೆಲ್ಲ ಕೆನೆ ಕಟ್ಕೋತಾ ಇರುತ್ತಲ್ಲ, ಅದನ್ನು ಸಹ ಹಾಗೇ ಮಿಕ್ಸ್ ಮಾಡ್ಕೋತಾ ಕೈ ಆಡಿಸ್ಕೋತಾ ಇರಬೇಕು. ಈಗ ನಾವು ರುಬ್ಕೊಂಡಿದ್ವಲ್ಲ ಮಿಶ್ರಣ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಲು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸಣ್ಣ ಉರಿನಲ್ಲಿ ಇದನ್ನು ಮಾಡ್ಕೋತಾ ಹೋಗಬೇಕು. ತುಂಬ ಜೋರು ಉರಿ ಇಟ್ಕೊಂಡು ಬೇಗ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಕ್ರಮೇಣ ಅದು ಗಟ್ಟಿ ಆಗ್ತಾ ಬರುತ್ತೆ. ಜೊತೆಗೆ ನಾವು ಹಾಕಿರೋ ಮಿಶ್ರಣದಿಂದ ಇನ್ನೂ ರುಚಿನೂ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿನೂ ಆಗುತ್ತೆ. ಅಷ್ಟೊತ್ತಿಗೆ ಮಧ್ಯದಲ್ಲಿ ನಾನು ಇಲ್ಲಿ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಅರ್ಧ ಕಪ್ನಷ್ಟು, ಅಂದರೆ ಆ ಕಪ್ನಲ್ಲಿ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ನಾವು ಹಾಲು ಕಾಯಿಸ್ಕೋತಾ ಇದ್ವಲ್ಲ, ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಸುಮಾರು ಕಡಿಮೆ ಆಗಿದೆ. ಅಂದರೆ ನಾವು ಹಾಕ್ಕೊಂಡಿರೋ ಎಷ್ಟು ಪ್ರಮಾಣದ ಹಾಲಿರುತ್ತಲ್ಲ ಅದರಲ್ಲಿ ಅರ್ಧದಷ್ಟು ಆಗಬೇಕು. ಈಗ ಬೆಲ್ಲ ಕೂಡ ಸಂಪೂರ್ಣವಾಗಿ ಕರಗಿದೆ. ಒಂದು 10-20 ಸೆಕೆಂಡು ಚೆನ್ನಾಗಿ ಕುದಿಸ್ಕೊಂಡು, ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಸ್ವಿಚ್ ಆಫ್ ಮಾಡಿಕೊಂಡು ಇಟ್ಕೊಂಬಿಡೋಣ. ಈಗ ನಮ್ಮ ಹಾಲು ಕೂಡ ಅರ್ಧದಷ್ಟು ಆಗಿದೆ, ಸುಮಾರು ಗಟ್ಟಿಯಾಗಿದೆ. ಈಗ ಸಂಪೂರ್ಣವಾಗಿ ಬೆಲ್ಲದ ನೀರು ಮತ್ತು ಈ ಹಾಲಿನ ಮಿಶ್ರಣ ತಣ್ಣಗಾಗಬೇಕು. ಹಾಗಾಗಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದು. ಈಗ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿದೆ. ಬೆಲ್ಲದ ನೀರನ್ನು ಈ ಹಾಲಿಗೆ ಹಾಕ್ಕೋತಾ ಇದ್ದೀನಿ. ಗಟ್ಟಿ ಮಾಡ್ಕೊಂಡಿದ್ವಲ್ಲ ಹಾಲು, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ಲಾಗಿ ಕುಲ್ಫಿ ಆ ಥರ ಇರುತ್ತೆ, ಅದೇ ಥರ ಇರುತ್ತೆ. ಈ ಥರ ಕೆನೆ ಎಲ್ಲ ಇರೋದ್ರಿಂದ ನಾವು ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಮಾಡ್ಕೋಬೇಕು. ಪಲ್ಸ್ ಅಂದರೆ ನಿಮ್ಮ ಎಡಭಾಗಕ್ಕೆ ಅದನ್ನು ತಿರುಗಿಸ್ಕೊಂಡು ಒಂದು 10-20 ಸೆಕೆಂಡು ಮಾಡಿಕೊಂಡಾಗ ಈ ರೀತಿಯಾಗಿ ಸ್ಮೂತಾಗಿರೋ ಒಂದು ಮಿಶ್ರಣ ರೆಡಿ ಆಗುತ್ತೆ. ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ಒಂದು ಬಾರಿ ಮಾಡಿಕೊಂಡ್ರೆ ಸಾಕು ಅಥವಾ 2 ಬಾರಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಕುಲ್ಫಿ ಮೌಲ್ಡ್ನ ಇಟ್ಕೊಂಡಿದ್ದೀನಿ ನಾನು, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು, ನಿಮ್ಮ ಹತ್ರ ಇಲ್ಲ ಅಂತಂದರೆ ಈ ಥರ ಸಣ್ಣ ಲೋಟನ ಕೂಡ ನೀವು ಬಳಸ್ಬೋದು. ಅದಕ್ಕೆ ಮೇಲ್ಗಡೆ ಅಲ್ಯೂಮಿನಿಯಂ ಫಾಯಿಲ್ನ ಈ ಥರ ಭದ್ರವಾಗಿ ಕವರ್ ಮಾಡಿ ಇಡಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಸ್ಟಿಕ್ ಸಿಗತ್ತಲ್ಲ, ಐಸ್ ಕ್ಯಾಂಡಿ ಸ್ಟಿಕ್ಕು, ಅದನ್ನು ನೀವು ಮಧ್ಯದಲ್ಲಿ ಇನ್ಸರ್ಟ್ ಮಾಡಿ ಒಂದು 8 ಗಂಟೆ ಕಾಲ ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. ಇದೇ ರೀತಿಯಾಗಿ ನಾನು ಈ ಲೋಟಕ್ಕೆ ಹಾಕ್ಕೊಂಡಿದ್ನಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಇದನ್ನು ಸುಮಾರು 8 ಗಂಟೆ ಕಾಲ ಬಿಡೋಣ, ಸೆಟ್ ಆಗುತ್ತೆ. ಈಗ 8 ಗಂಟೆ ಆಗಿದೆ. ನಮ್ಮ ಕುಲ್ಫಿ ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಳೋಣ. ಈ ಅಲ್ಯೂಮಿನಿಯಂ ಫಾಯಿಲ್ನ ತೆಗೆದುಬಿಟ್ಟು ಈ ರೀತಿಯಾಗಿ ಕೈಯಲ್ಲಿ ನೀವು ಮಾಡಿದಾಗ ಸ್ವಲ್ಪ ಶಾಖ ಬರುತ್ತೆ, ಸ್ವಲ್ಪ ಬಿಟ್ಕೊಳ್ಳುತ್ತೆ. ಅಕಸ್ಮಾತಾಗಿ ಆ ಥರ ಬಿಟ್ಕೊಳ್ಳಿಲ್ಲ ಅಂತಂದರೆ ಈ ಥರ ನೀರಲ್ಲಿ ಅದ್ದಿ ಒಂದು 5-6 ಸೆಕೆಂಡು ಅದ್ದಿದ್ರೆ ಸಾಕು.
ಸುಲಭನಾಗಿ ಬರುತ್ತೆ ನೋಡಿ. ಈ ಥರ ಬರುತ್ತೆ. ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂತಂದರೆ ಈ ರೀತಿಯಾಗಿ ಲೋಟ ಇರುತ್ತಲ್ಲ ಅದರಲ್ಲಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಒಂದು ವಿಶೇಷ ರುಚಿಯಿಂದ ಇರುತ್ತೆ. ಕಲರ್ ಕೂಡ ತುಂಬ ನ್ಯಾಚುರಲ್ಲಾಗಿ ಬಂದಿರೋ ಅಂಥದ್ದು ಬೆಲ್ಲ ಹಾಕಿರೋದ್ರಿಂದ. ಇದೇ ರೀತಿಯಾಗಿ ನೀವು ಎಲ್ಲ ಕುಲ್ಫಿನೂ ಡಿಮೋಲ್ಡ್ ಮಾಡಿಕೊಂಡು ಸವಿಬೋದು. ಒಂದು ಸಲ ಮಾಡಿ ನೋಡಿ. ಈಗ ನಾವು ಮೋಲ್ಡ್ಗೆ ಹಾಕಿದ್ವಲ್ಲ ಕುಲ್ಫಿ ಮೋಲ್ಡ್ಗೆ, ಅದು ಹೇಗಿದೆ ಅಂತ ನೋಡೋಣ. ಅದೇ ರೀತಿಯಾಗಿ ನಾವು ಕೈಯಲ್ಲಿ ಈ ಥರ ಮಾಡಿದಾಗ ಸ್ವಲ್ಪ ಶಾಖ ಬರುತ್ತೆ. ನಿಧಾನಕ್ಕೆ ಅದನ್ನು ಬಿಡಿಸ್ಕೊಂಡು ನೀವು ಸವಿಬೋದು. ಒಂದು ಸಲ ಮಾಡಿ ನೋಡಿ. ಬೇಸಿಗೆ ರಜದಲ್ಲಿ ಮನೆಯಲ್ಲಿ ಎಲ್ಲರೂ ಇದ್ದಾಗ ಈ ಒಂದು ಕುಲ್ಫಿ ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ನೀವು ತಂದಿರೋ ಹಾಲಿಗೆ ಇದನ್ನು ಬೆರೆಸ್ಕೊಂಡು ಮಾಡ್ಕೋಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ತುಂಬ ರುಚಿಯಾಗಿರೋ ಅಂಥದ್ದು, ಶುಚಿಯಾಗಿ ಮಾಡಿರೋ ಅಂಥದ್ದು ಒಂದು ಕುಲ್ಫಿ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.